बोलो ಭಾರತ್ ಮಾತಾ ಕಿ बोलो ಭಾರತ್ ಮಾತಾ ಕಿ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಜನ ಆಕ್ರೋಶ ಯಾತ್ರೆಯ ನೇತೃತ್ವ ವಹಿಸಿದಂತ ರಾಜ್ಯ ಅಧ್ಯಕ್ಷರಂತ ಬಿ ವಿಜೇಂದ್ರ ಅವರೇ ಮತ್ತು ವೇದಿಕೆ ಮೇಲೆ ಉಪಸ್ಥಿತಿರುವಂತ ಎಲ್ಲ ಜನಪ್ರತಿನಿಧಿ ಬಂಧುಗಳೇ, ಮಾಜಿ ಶಾಸಕರುಗಳೇ, ಜಿಲ್ಲಾಧ್ಯಕ್ಷರು, ಎಲ್ಲ ಪದಾಧಿಕಾರಿ ಬಂಧುಗಳೇ, ಇಲ್ಲಿ ಉಪಸ್ಥಿತಿರುವಂತ ಬಿಜಾಪುರದ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಕಾರ್ಯಕರ್ತರ ಅಭಿಮಾನಿ ಬಂಧುಗಳೇ, ಸಹೋದರಿಯರೇ, ಮಾಧ್ಯಮದ ಮಿತ್ರರೇ, ಬಹುಶಃ ನಿನ್ನೆ ನಾನು ಬೆಳಗಾವಿಯಲ್ಲಿ ಈ ಜನ ಆಕ್ರೋಶ ಯಾತ್ರೆಯಲ್ಲಿ ಭಾಗವಹಿಸಿದ್ದೆ. ಇವತ್ತು ಬೆಳಿಗ್ಗೆ ಬಾಗಲಕೋಟೆ ಮುಗಿಸ್ಕೊಂಡು ಬಿಜಾಪುರಕ್ಕೆ ಬಂದಾಗ, ಬಿಜಾಪುರ ಮೊದಲಿಂದ ಹೆಂಗೆ ಹೆಸರಂದ್ರೆ ಗಂಡು ಮೆಟ್ಟಿನ ಸ್ಥಳ ಇದು. ಬಿಜಾಪುರ ಗಂಡು ಮೆಟ್ಟಿನ ಸ್ಥಳ, ಹಂಗ ಗಂಡು ಮೆಟ್ಟಿನ ಸ್ಥಳ ಅಂತೇಳಿ ಇವತ್ತು ಜನ ಆಕ್ರೋಶ ಈ ಯಾತ್ರೆ ಬಹುಶಃ ಮೈಸೂರಿಂದ ಪ್ರಾರಂಭ ಮಾಡಿದ್ದಾರೆ. ಎಲ್ಲ ಯಾತ್ರೆಗಳಲ್ಲಿ ಅತ್ಯಂತ ಬೃಹತ್ವಾದಂತ ಆಕ್ರೋಶ ಯಾತ್ರೆ ಬಿಜಾಪುರದ್ದು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾ ಹೇಳ್ತೇನೆ. ಇವತ್ತೇನು ಸರ್ಕಾರ ಇದೆ, ಸಿದ್ದರಾಮಯ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ. ಭ್ರಷ್ಟಾಚಾರದ ಪಾಪ ಕೂಪದಲ್ಲಿ ಮುಳುಗಿ ಹೋಗಿ ಇವತ್ತು ಜನರು ಈ ಸರ್ಕಾರಕ್ಕೆ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಅದೇ ರೀತಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಭ್ರಷ್ಟಾಚಾರ ಪ್ರತಿಯೊಂದು ಇಲಾಖೆಯಲ್ಲಿ ಇವತ್ತು ಎಲ್ಲಿವರೆಗೆ ಅಂದ್ರೆ ನಾವು ಹೇಳೋದು ಬೇಡ, ಭಾರತೀಯ ಜನತಾ ಪಾರ್ಟಿಯವರು ಸಿದ್ದರಾಮಯ್ಯನವರಿಗೆ ಆರ್ಥಿಕ ಏನೊಂದು ಅಸಿಸ್ಟ್ ಮಾಡ್ತಾರೆ, ಅಡ್ವೈಸರ್ ನಮ್ಮ ಬಸವರಾಜ ರಾಯರೆಡ್ಡಿ ಅವರು ಇತ್ತೀಚೆಗೆ ಒಂದು ಹೇಳಿಕೆಯನ್ನು ಕೊಟ್ಟರು. ದೇಶದಲ್ಲಿ ಅತ್ಯಂತ ಭ್ರಷ್ಟ ಸರ್ಕಾರ ಯಾವುದಿದ್ರೆ ಕರ್ನಾಟಕದ ಸರ್ಕಾರ ಅಂತ ಹೇಳಿಕೆಯನ್ನು ಕೊಟ್ಟವರು ಯಾರು? ಬಸವರಾಜ ರಾಯರೆಡ್ಡಿ ಅವರು. ಆಮೇಲೆ ಬೇರೆ ಬೇರೆ ಆದಂತದ್ದು ಎಲ್ಲಿವರೆಗೆ ಅಂದ್ರೆ ಇತ್ತೀಚೆಗೆ ಒಬ್ಬ ಕಾಂಗ್ರೆಸ್ಸಿನ ಶಾಸಕರು ದಾವಣಗೆರೆ ಅವರು ಹೇಳಿದ್ರು. ಯಾವ ರೀತಿ ಹೇಳಿದ್ರು ಅಂದ್ರೆ, ಇವತ್ತು ಪೌರ ಕಾರ್ಮಿಕರನ್ನ ಕಾಯಂ ಮಾಡುವುದರಲ್ಲಿ ಸಹಿತ ಕಾಯಂ ಮಾಡಬೇಕಂತ ನಿರ್ಧಾರ ಆಗಿದೆ. ಕಾಯಂ ಮಾಡಲಿಕ್ಕೆ ಒಬ್ಬೊಬ್ಬ ಪೌರ ಕಾರ್ಮಿಕರ ಕಡೆಯಿಂದ 3 ಲಕ್ಷದಿಂದ 5 ಲಕ್ಷ ರೂಪಾಯಿ ಲಂಚ ತಗೊಳಕತ್ತೀರ ಅಂತ ಯಾರು ಹೇಳಕತ್ತಾರ? ಕಾಂಗ್ರೆಸ್ಸಿನ ಶಾಸಕರು. ಮತ್ತೊಬ್ಬರು ಸಾಹಿತಿಗಳು ಹೇಳ್ತಾರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಶಸ್ತಿ ಕೊಡಬೇಕಂದ್ರೆ ಅದಕ್ಕೂ ಲಂಚ ಕೊಡಬೇಕಾಗಿದೆ ಪರಿಸ್ಥಿತಿ ಈ ಸರ್ಕಾರದಲ್ಲಿ ಅಂತ ಹೇಳಿ. ಅದಕ್ಕಾಗಿ ಒಂದು ಮಾತನ್ನು ಹೇಳ್ತೀನಿ, ಸಿದ್ದರಾಮಯ್ಯನವರೇ, ನಿಮ್ಮ ಹಗರಣಗಳು, ನಾ ಹಿಂದೆ ಪ್ರತಿಪಕ್ಷ ನಾಯಕನಿದ್ದಾಗ ಅರ್ಕಾವತಿ ಹಗರಣವನ್ನು ಹೊರಗೆ ಹಾಕಿದೆ. ಕೆಂಪಣ್ಣ ಆಯೋಗ ಆಯಿತು, ರಿಪೋರ್ಟ್ ಕೊಟ್ಟರು. ಅವತ್ತಿನ ಅವಧಿಯಲ್ಲಿ ಆ ರಿಪೋರ್ಟ್ ಹೊರಗೆ ಬರಲಿಲ್ಲ. ಇವತ್ತು 2ನೇ ಬಾರಿ ನೀವು ಮುಖ್ಯಮಂತ್ರಿ ಆಗಿದ್ದೀರಿ. ಇವತ್ತು ಸಹಿತ ಆ ಅರ್ಕಾವತಿ ಡಾಕ್ಟರ್ ಕೆಂಪಣ್ಣ ಅವರು ಆಯೋಗ ಇವತ್ತಿಗೂ ಆ ವರದಿ ಹೊರಗೆ ಬರಲಿಲ್ಲ ಅಂತಂದ್ರೆ ನೀವು ತಪ್ಪುಗಾರರು ಅನ್ನುವಂತ ಮಾತನ್ನು ಇವತ್ತು ನಾನು ಹೇಳ್ತೀನಿ. ಮೂಡಾ ಹಗರಣ ಇನ್ನೂ ಎನ್ಕ್ವೈರಿ ನಡೀತಾ ಇದೆ. 14 ಸೈಟ್ಗಳನ್ನು ತೆಗೆದುಕೊಳ್ಳುವಂಥದ್ದು. ಅಂದರೆ ಪ್ರತಿ ಹಂತದಲ್ಲಿ ಬಹುಶಃ ನನಗನ್ನಿಸುವ ಮಟ್ಟಿಗೆ ಸಿದ್ದರಾಮಯ್ಯ ಅವರಿಗೆ ಅನಿಸಿಬಿಟ್ಟಿದೆ ಲಾಸ್ಟ್ ಲೆಗ್ ಆಫ್ ಪೊಲಿಟಿಕ್ಸ್. ಇನ್ನು ಕೊನೆಯ ದಿವಸಗಳು ಅವರು ಹೊಡ್ಕೊಳಕತ್ತಾರ. ಎಲ್ಲರಿಗೆ ಫ್ರೀ ಹ್ಯಾಂಡ್ ಕೊಟ್ಬಿಟ್ಟಿದ್ದಾರೆ. ಯಾರ್ಯಾರು ಎಷ್ಟು ರೊಕ್ಕ ಮಾಡ್ತೀನಿ ಮಾಡ್ಕೊಂಡ್ಬಿಡ್ರಿ ಅಂತ ಹೇಳಿ ಒಂದು ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಅದಕ್ಕಾಗಿ ಇವತ್ತು ಜನ ಆಕ್ರೋಶದಿದ್ದಾರೆ. ಮತ್ತು ಬೆಲೆ ಏರಿಕೆ, ವಿದ್ಯುತ್ ಶಕ್ತಿ ಇರ್ಬೋದು, ಹಾಲಿನ ದರ ಇರ್ಬೋದು, ಡೀಸೆಲ್ ಇರ್ಬೋದು, ಪೆಟ್ರೋಲ್ ಇರ್ಬೋದು, ಎಲ್ಲ ದರ ಏರಿಕೆ ಜನ ಆಕ್ರೋಶ ಆಗಿದ್ದಾರೆ. ಅದಕ್ಕಾಗಿ ಸಿದ್ದರಾಮಯ್ಯನವರಿಗೆ ಮತ್ತೊಂದು ಚಾಲು ಆಗಿದೆ ಭಯ, ಎಲ್ಲಿ ನನ್ನ ಅಧಿಕಾರ ಹೋಗ್ತದೆ ಅಂತ ಹೇಳಿ. ಅವ್ರ ನಡುವೆ DK ಶಿವಕುಮಾರ್ ನಡುವೆ ಏನು ಅಗ್ರಿಮೆಂಟ್ ಆಗಿದೆ ಗೊತ್ತಿಲ್ಲ. ಆದ್ರೆ ಅಗ್ರಿಮೆಂಟ್ ಆಗಿದ್ದಂತೂ ನಿಜ, ಅದು ನಿಜ. ಅದಕ್ಕಾಗಿ ಅವ್ರಿಗೆ ಅನಿಸ್ತದೆ ಸಿದ್ದರಾಮಯ್ಯನವರಿಗೆ ನನ್ನ ಅಧಿಕಾರ ಇವತ್ತಿನ ನಾಳೆ ಹೋಗ್ತದೆ ಅಂತ ಹೇಳಿ ಕೆಲವು ಸಚಿವರುಗಳಿಂದ ಅಧಿಕಾರ ಮುಂದುವರಿಕೆ. DK ಶಿವಕುಮಾರ್ ಅವರು ಶಿಷ್ಯರು, ಅವ್ರು ಹೇಳ್ತಾರೆ ಮುಂದಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅಂತ ಹೇಳಿ. ಅದಕ್ಕಾಗಿ ನಾವು ಒಂದು ಮಾತನ್ನು ಹೇಳ್ತೀನಿ, ಬಹುಶಃ ಈ ರೀತಿಯಾದಂತ ಒಂದು ಸರ್ಕಾರದ ಚಟಪಟಿಕೆ ಏನಿದೆ ಆ ಹಿನ್ನೆಲೆ ಇಟ್ಕೊಂಡು ಬೇರೆ ಬೇರೆ ವಿಚಾರಗಳನ್ನು ತಗೊಂಬಂದು ಇವತ್ತು ಜನರ ಮೈಂಡ್ ಅನ್ನ ಬೇರೆ ಕಡೆ ಮಾಡುವಂತ ಕೆಲಸ ಸಿದ್ದರಾಮಯ್ಯ ಮಾಡ್ತಾರೆ. ಜಾತಿ ಗಣತೆ ಬೆಳಗಿನ ಮಧ್ಯಾಹ್ನದಿಂದ ಮೀಟಿಂಗ್ ನಡೆದ ಜಾತಿ ಗಣಿತದ್ದು ಇನ್ನೂವರೆಗೆ ನಿರ್ಧಾರ ತಗೊಳ್ಳೋ ಆ ಕ್ಯಾಬಿನೆಟ್ ಮೀಟಿಂಗ್ ಮುಂದೆ ಹಾಕಿಬಿಟ್ರು. ಅಂದ್ರೆ ಸರ್ಕಾರದಲ್ಲಿ ಗೊಂದಲ ಇದೆ, ಜನರಲ್ಲಿ ಗೊಂದಲ ಇಲ್ಲ, ನಮ್ಮಲ್ಲಿ ಗೊಂದಲ ಇಲ್ಲ.
ಅದ ಆಯೋಗ ನೇಮಕ ಮಾಡಿದವ್ರು ನೀವು, ಸಮೀಕ್ಷೆ ಮಾಡಿದವ್ರು ನೀವು. ಮೊದಲನೇ ಸಲ ಮುಖ್ಯಮಂತ್ರಿ ಆದಾಗ ಅದನ್ನ ಹೊರಗೆ ಹಾಕಲಿಲ್ಲ, ಎರಡನೇ ಸಲ ಮುಖ್ಯಮಂತ್ರಿ ಆದಾಗ ಹೊರಗೆ ಹಾಕಲಿಲ್ಲ. ಈಗ ಅದನ್ನ ಕ್ಯಾಬಿನೆಟ್ ತಗೊಂಡು ಹೋಗಿ ಚರ್ಚೆ ಮಾಡಕ್ ಹೊಂಟು ನಿಮ್ಮಲ್ಲೇ ಗೊಂದಲ ನಿರ್ಮಾಣ ಆಗಿದೆ. ನಿಮ್ಮಲ್ಲಿ ಜನರಲ್ ಎಲ್ಲ ಕಾಂಗ್ರೆಸ್ನಲ್ಲೇ ಗೊಂದಲ ಇದೆ. ಹೀಗಾಗಿ ಆ ಗೊಂದಲ ನಿವಾರಣೆ ಮಾಡುವ ಸಲುವಾಗಿ ಜಾತಿ ಸಮೀಕರಣ, ಜಾತಿಗಳಲ್ಲಿ ಒಂದು ಸಂಘರ್ಷ ಮಾಡುವಂತ ಕೆಲಸ ಇವತ್ತು ಸಿದ್ದರಾಮಯ್ಯ ಮಾಡ್ತಾರೆ. ಅದಕ್ಕೆ ನಿರ್ಧಾರ ಕೈಗೊಳ್ಳಲಾರ್ದೇ ಇವತ್ತು ಅದನ್ನ ಮುಂದೆ ಹಾಕುವಂತ ಕೆಲಸ ನೀವು ಮಾಡಿದ್ರಲ್ಲ, ಇವತ್ತು ವ್ಯರ್ಥವಾದಂತ ಪ್ರಯತ್ನ ನಾವು ಮಾಡಾಕತ್ತೀವಿ. ನಾವು ಒಂದು ಹೇಳ್ತೀನಿ, ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಟೈಮ್ ಬಾಂಡ್ ಇಟ್ಟಾರ. ಟೈಮ್ ಬಾಂಬ್ ಬಹುಶಃ ನವೆಂಬರ್ ಡಿಸೆಂಬರ್ದಾಗ ಅದು ಯಾವಾಗ ಸ್ಫೋಟ ಆಕತಿ ಗುರ್ತಿಲ್ಲ. ಅವಾಗ ಈ ಸರ್ಕಾರ ಏನಾಕತಿ ಗುರ್ತಿಲ್ಲ. ಈ ಟೈಮ್ ಬಾಂಬ್ ಇಟ್ಟವರು ಬಿಜೆಪಿ ಇರಲ್ಲ, ಡಿ.ಕೆ. ಶಿವಕುಮಾರ್ ಟೈಮ್ ಬಾಂಬ್ ಇಟ್ಟಾರ, ತಿಳ್ಕೊಂಡ್ಬಿಡ್ರಿ. ಟೈಮ್ ಬಾಂಬ್ ಇಟ್ಟಾರ. ಇವತ್ತು ಖರ್ಗೆ ಅವರು ಸ್ಟೇಟ್ಮೆಂಟ್ ಕೊಟ್ಟಾರ, ಏನಂದ್ರೆ ನೀವು ಹಿಂಗ ಗುದ್ದಾಡ್ಕೊಂಡು ಕುಂತ್ರೆ ಮೋದಿಯವರು ಅಮಿತ್ ಶಾ ಬಿಡುದಿಲ್ಲ ನಿಮ್ಮನ್ನ ಹೇಳಿ. ಮೋದಿಯವರು ಅಮಿತ್ ಶಾ ಬಿಜೆಪಿ ನಾವು ಏನು ಮಾಡಬೇಕಾಗಿಲ್ಲ, ನಿಮ್ಮಲ್ಲೇ ಟೈಮ್ ಬಾಂಬ್ ಇಟ್ಟಿದಾರ, ಅದಕ್ಕೆ ನೀವೇ ನಾಶ ಆಗ್ತೀರಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ವಕ್ಫ್ ಪ್ರಾಪರ್ಟಿ, ವಕ್ಫ್ ಏನು ಕಾನೂನಿದೆ, ಕಾನೂನಿಂದ ವಿರೋಧ ಮಾಡುವಂತ ಕೆಲಸ ಏನು ನೀವು ಮಾಡಾಕತ್ತೀರಿ, ಅದನ್ನ ಅನುಷ್ಠಾನ ಮಾಡುವುದಲ್ಲ, ಇದು ಸಂವಿಧಾನ ವಿರೋಧಿ. ಸಿದ್ದರಾಮಯ್ಯ, ಸ್ಟಾಲಿನ್, ಮಮತಾ ಬ್ಯಾನರ್ಜಿ ಅರ್ಥ ಮಾಡ್ಕೋಬೇಕು. ನೀವು ಸಂವಿಧಾನಿಕವಾದಂತಹ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಇದ್ದು ಪಾರ್ಲಿಮೆಂಟ್ ಪಾಸ್ ಮಾಡಿದಂತ ಕಾನೂನನ್ನ ವಿರೋಧ ಮಾಡಬೇಕಂದ್ರೆ ನೀವೇ ಮನೆಗೆ ಹೋಗೋ ಪರಿಸ್ಥಿತಿ ಬರ್ತದೆ, ನೀವೇ ಮನೆಗೆ ಹೋಗುದು. ಅದಕ್ಕಾಗಿ ಇವತ್ತು ಜನಾಕ್ರೋಶ ಯಾತ್ರೆ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಬಹಳ ಯಶಸ್ವಿಯಾಗಿ ಎಲ್ಲಾ ಕಡೆ ನಡೀತದೆ. ಇದರ ಮುಖಾಂತರ ಸಿದ್ದರಾಮಯ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ. ಇವತ್ತು ಬರುವಂತ ದಿವಸಗಳಲ್ಲಿ ಚುನಾವಣೆ ಯಾವಾಗ ಬರ್ತದೆ ಗೊತ್ತಿಲ್ಲ. ಇವತ್ತಿನ ಈ ಯಾತ್ರೆ ನೋಡಿದ್ರೆ ವಿಜಯೋತ್ಸವ ಟೈಪ್ ಅನಿಸಾಗತೈತಿ. ಚುನಾವಣೆ ಆದ್ಮೇಲೆ ಗೆದ್ದ ಮೇಲೆ ಹೆಂಗೆ ಮೆರವಣಿಗೆ ಮಾಡ್ತೀವಲ್ಲ ಆ ರೀತಿ ಮೆರವಣಿಗೆ ಆಗಿದೆ. ಅದಕ್ಕಾಗಿ ಚುನಾವಣೆ ಯಾವ ಬೇಕಾದ್ರೂ ಬರ್ಬೋದು. ಬರುವಂತ ವಿಧಾನಸಭೆ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಸರ್ಕಾರ ಮನೆಗೆ ಹೋಗಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರುವುದು ನಿಶ್ಚಿತ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದಕ್ಕಾಗಿ ಇಷ್ಟು ಯಶಸ್ವಿಯಾದಂತ ಕಾರ್ಯಕ್ರಮ ಮಾಡಿದ್ದಕ್ಕಾಗಿ ಜಿಲ್ಲಾಧ್ಯಕ್ಷರು ಮತ್ತು ಎಲ್ಲಾ ಜಿಲ್ಲೆಯ ಎಲ್ಲಾ ನಾಯಕರಿಗೆ ನಾನು ಅಭಿನಂದನೆಗಳು ಸಲ್ಲಿಸಿ ನನ್ನ 4 ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.